ಗುರು ಬಿಗ್ ಬಾಸ್ ಅವರು ಬೆಳಗ್ಗೆ ಬಿಟ್ಟಿರೋಂಥ ಪ್ರೋಮೋದಲ್ಲಿ ವಿನಯ್ ಅಣ್ಣ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ. ಅಂದರೆ ಈ ಕಡೆ ವಿನಯ್ ಅಣ್ಣರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಈ ಬಿಗ್ ಬಾಸ್ ಮನೆಯಲ್ಲಿ ಅಮಾಯಕಂತರ ಬೂದಿ ಎರ್ಚ್ಕೊಂಡು ಎಲ್ಲರ ಕಣ್ಣಿಗೂ ನಾಟಕ ಮಾಡ್ತಾ ಇರೋದಂತಂದರೆ ಪ್ರತಾಪ್ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇದಕ್ಕೆ ಪ್ರತಾಪ್ ಅಣ್ಣವ್ರು ಹೇಳ್ತಾರೆ, ಇಲ್ಲಿ ಯಾರು ಬೂದಿ ಎರ್ಸಿದ್ರೆ ಯಾರು ಅಮಾಯಕಂತರ ನಾಟಕ ಮಾಡ್ತಿದ್ರೆ ಎಲ್ಲರಿಗೂ ಗೊತ್ತು, ನೀವು ಅದನ್ನು ಹೇಳಬೇಡಿ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ವಿನಯ್ ಅಣ್ಣವರು ನಾನು ಹಿಂಗೆ ಹೇಳ್ತೀನಿ, ಏನೋ ಇವಾಗ ನೀನು ನಾಟಕ ಮಾಡ್ತಿರೋದು ನಿಜನೇ, ಹೋಗೋಲೆ ಬಾರೋಲೆ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಪ್ರತಾಪ್ ಅಣ್ಣವರು, ಅಣ್ಣ ನೀವು ಆ ಥರ ಹೇಳಬೇಡಿ, ಹೋಗೋಲೆ ಬಾರೋಲೆ ಅನ್ಬೇಡಿ, ಮರ್ಯಾದೆ ಕೊಡಿ, ಇಲ್ಲಿ ಆಮೇಲೆ ಪರಿಣಾಮ ನೆಟ್ಟಗಿರೋದಿಲ್ಲ ಅನ್ನೋ ಥರ ಒಂದು ಮಾತನ್ನು ಹೇಳ್ತಾರೆ. ಸೊ ಇದಕ್ಕೆ ಒಂದಷ್ಟು ಮಾತುಕತೆಗಳಾಗುತ್ತೆ. ಅವನು ಏನೋ ಹೇಳೋದು, ನಾನು ಅವನಿಗೇನೋ ಮರ್ಯಾದೆ ಕೊಡಬೇಕಾಗಿರೋದು, ಇವನು ಜಾಸ್ತಿ ಆಯಿತು, ಇವನು ಎಲ್ಲರಿಗೂ ಮುನ್ನಡೆಸ್ತಾ ಇರೋದು, ಎಲ್ಲರಿಗೂ ನಾಟಕ ಮಾಡ್ತಾರೆ ಅಂದರೆ ಇವನು ಅನ್ನೋ ಥರ ಹೇಳ್ತಾರೆ. ಸೊ ಈ ಥರ ಒಂದು ಜಗಳದ ಮಧ್ಯೆ ಎಲ್ಲರೂ ಸಹ ಅಂದರೆ ಸಮಾಧಾನ ಮಾಡೋದಕ್ಕೆ ಹೋದರೂ ಸಹ ಅವರಿಬ್ಬರು ಸಮಾಧಾನ ಆಗ್ತಾ ಇಲ್ಲ. ಬಟ್ ಈ ಒಂದು ಪ್ರೋಮೋ ನೋಡಿದ ತಕ್ಷಣ ನಮ್ಮ ಜನ ಯಾವ ರೀತಿ ರಿಯಾಕ್ಟ್ ಮಾಡಿರ್ಬೋದು ಅಂತ ನಾನು ಮೆಸೇಜಸ್ ನೋಡ್ತಿರ್ಬೇಕಾದ್ರೆ, ಅಂದರೆ ಕಮೆಂಟ್ಸ್ ನೋಡ್ತಿರ್ಬೇಕಾದ್ರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಅಂತ ನನಗನ್ನಿಸ್ತು. ಅದ್ರಲ್ಲಿ ನಾನು ನಿಮಗೆ ಹೈಲೈಟ್ ಆಗಿರೋದನ್ನು ಹೇಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಗಳ ಕಮೆಂಟೇ, ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೊದಲನೇ ಕಮೆಂಟ್ ನೋಡೋದಾದರೆ, ಪ್ರತಾಪ್ ನೇರವಾಗಿ ಮಾತಾಡಿದ್ದಕ್ಕೆ ವಿನಯ್ ಉರ್ಕೊಂಡ, ಪ್ರತಾಪ್ ರಾಕ್ ವಿನಯ್ ಶಾಕ್. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ ನೇರವಾಗಿ ಮಾತಾಡಿರೋದಕ್ಕೆ ವಿನಯ್ ಅಷ್ಟು ಉರ್ಕೊಂತವನೆ, ಅದಕ್ಕೆ ಪ್ರತಾಪ್ ರಾಕ್ ಆದ, ಇಲ್ಲಿ ವಿನಯ್ ಶಾಕ್ ಆದ ಅನ್ನೋ ಥರ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಬಿಗ್ ಬಾಸ್ ಮನೆಯ ನಿಜವಾದ ಮಾವುತ ಪ್ರತಾಪ್ ಏನಂತೀರ? ಆ್ಯಕ್ಚುಲಿ ಪ್ರತಾಪ್ ಹೇಳ್ತಿರೋದು ನಿಜ. ಸೊ ಅವ್ರು ಹೇಳ್ತಿದ್ದಾರೆ, ಈ ಬಿಗ್ ಬಾಸ್ ಮನೆಯ ನಿಜವಾದ ಮಾವುತ ಅಲ್ಲಿ ಹೇಳ್ಕೊಂಬಂದಲ್ಲ ಅವಿನಾಶು ಅಲ್ಲ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಟ ಶುರು ಅಂದ್ರಲ್ಲ ವರ್ತೂರವರು ಅಲ್ಲ, ಬಟ್ ನಿಜವಾದ ಮಾವುತ ಅಂದರೆ ಪ್ರತಾಪ್ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಟು ಡೋಂಗಿ, ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಹೆಸರು ಗಳಿಸಿರೋದು ನಿನ್ನ ಹಾಗೆ ಕಾಂಟ್ರವರ್ಸಿಯಿಂದ ಹೆಸರು ಮಾಡಿಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ಅವರು ಈ ಥರ ಪ್ರತಾಪ್ ಅವ್ರಿಗೆ ಹೇಳ್ತಿದ್ದಾರೆ, ಒಂದೊಂದು ರೂಪಾಯಿನೂ ಸಹ ಗಳಿಸೋದಕ್ಕೆ ಕಷ್ಟಪಟ್ಟಿದ್ದೀನಿ, ನಿನ್ನ ಥರ ಈ ಥರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡು ನಾನು ಹೆಸರು ಪಡ್ಕೊಂಡಿಲ್ಲ ಅನ್ನೋ ಥರ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಲೇ ವಿನಯ್, ಮುಚ್ಕೊಂಡು ಅಮಾಯಕರನ್ನ ಟಾರ್ಗೆಟ್ ಮಾಡೋದು ಬಿಡು, ನೀನಂತೂ ಗೆಲ್ಲಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಲೇ ವಿನಯ್, ನೀನು ಫಸ್ಟ್ ಅಮಾಯಕರನ್ನ ಟಾರ್ಗೆಟ್ ಮಾಡೋದು ಬಿಡುಗುರು, ನೀನಂತೂ ಗೆಲ್ಲಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ನೀನು ಬೇಕಾದರೆ ಬೇರೆಯವ್ರಿಗೆ ಬಗ್ಗೆ ಮಾತಾಡ್ಬೋದು, ಅವನು ಮಾತಾಡಿದ್ರೆ ತಪ್ಪು ಅಲ್ಲ ತುಕಾಲಿ ವಿನಯ್. ಸೊ ಅವ್ರು ಹೇಳ್ತಿದ್ದಾರೆ, ನೀನು ಬೇರೆಯವ್ರ ಬಗ್ಗೆ ಮಾತಾಡ್ಬೋದು, ಆದರೆ ಈ ಒಂದು ಪ್ರತಾಪ್ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ ನಿನಗೆ ವಿನಯ್ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಹೊರಗಡೆ ಹೋಗಿ ಬಂದ್ಮೇಲೆ ಚೇಂಜ್ ಆಗಿದ್ದಾನೆ, ಅವನಿಗೆ ಹೊರಗಡೆ ಹೋದಾಗ ಯಾರೋ ಹೇಳಿ ವಿನಯ್ನ ಎದುರಿ ಹಾಕ್ಕೊಂಡ್ರೆ ವಿನ್ ಆಗಬಹುದು ಅಂತ. ಪ್ರತಾಪ್ ಅದಕ್ಕೆ ವಿನಯ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕೋಪ ಬರಿಸಿ ಅವ್ರನ್ನ ಜನರ ದೃಷ್ಟಿಯಲ್ಲಿ ವಿನಯ್ ಅವನು ಕೆಟ್ಟವನಾಗಿ ಮಾಡ್ತಾ ಇದ್ದಾರೆ. ವಿನಯ್ಗೆ ಹೇಟರ್ಸ್ ಇದ್ದಾರೆ ಅಂತ ಪ್ರತಾಪ್ಗೆ ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಗಿದೆ. ಸೊ ಅವ್ರು ಹೇಳ್ತಾರೆ, ಪ್ರತಾಪ್ ಅವರು ಮೊನ್ನೆ ಒಂದು ಫುಡ್ ಪಾಯ್ಸನ್ ಆಗಿತ್ತು ಅಂತ ಹಾಸ್ಪಿಟಲ್ಗೆ ಹೋಗಿದ್ರು. ಸೊ ಇದುವರೆಗೂ ಅವರು 2ನೇ ಸರಿ ಹಾಸ್ಪಿಟಲ್ಗೆ ಹೋಗಿರೋಂಥದ್ದು. ಬಟ್ ಈ ಥರ ಒಂದು ಹೋದಂಥ ಸಂದರ್ಭದಲ್ಲಿ ಯಾರೋ ಅವ್ರಿಗೆ ಹೇಳಿರ್ಬೋದು, ಒಂದು ವಿನಯ್ ಅವ್ರನ್ನ ಎದುರಾಕೊಂಡು ಮಾತಾಡಿದ್ರೆ ಅಥವಾ ವಿನಯ್ ಅವ್ರಿಗೆ ಆಪೋಸಿಟಲ್ಲಿ ಮಾತಾಡಿದ್ರೆ ನೀನು ವಿನ್ ಆಗ್ಬೋದು, ಒಂದು ವಿನಯ್ ಅವ್ರನ್ನ ಬೇರೆ ಜನರ ದೃಷ್ಟಿಯಲ್ಲಿ ಕೆಟ್ಟವನಾಗಿ ಮಾಡಿದ್ರೆ ಅನ್ನೋ ಥರ ಹೇಳಿರಬೇಕು, ಅದಕ್ಕೆ ಇವಾಗ ಆ ಥರ ಮಾಡ್ತಾ ಇದ್ದಾನೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಆದರೂ ಕಾಗೆ ಪ್ರತಾಪ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾವನೆ, ಗುರು ಕರ್ನಾಟಕವೇ ಯಾಮರ್ಸಿದವನಿಗೆ ಬಿಗ್ ಬಾಸ್ ಮನೆ ಯಾವ ಲೆಕ್ಕ? ವಿನಯ್ ಸರಿಯಾಗಿ ಮಾತಾಡ್ತಾ ಇದ್ದಾರೆ. ಸರ್ ಹೇಳ್ತಿದ್ದಾರೆ, ಗುರು ಆದರೂ ಪ್ರತಾಪ್ ಅವರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾವ್ರೆ, ಇಡೀ ಕರ್ನಾಟಕನೇ ಯಾಮರ್ಸಿರೋನ್ಗೆ ಇನ್ನು ಈ ಬಿಗ್ ಬಾಸ್ ಮನೆ ಯಾವ ಲೆಕ್ಕ ಹೇಳು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮತ್ತೆ ಶುರು ಆಯಿತು ಪ್ರತಾಪ್ದು ಆಸ್ಪತ್ರೆಗೆ ಹೋಗಿ ಬಂದಮೇಲೆ ಸಂಗೀತಗೆ ಟಾಂಗ್ ಕೊಟ್ಟ, ಮತ್ತೆ ವಿನಯ್ಗೆ ಕಾಲು ಕೆದರಿ ಜಗಳಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಇವ ಸಿಂಪತಿ ಕ್ರಿಯೆ
ಮಾಡ್ತಾ ಇದ್ದಾನೆ. ಅಂದರೆ ಸಿಂಪತಿಯನ್ನು ತಗೊಂಡು ಜನರ ದೃಷ್ಟಿಯಲ್ಲಿ ಇವನು ಒಳ್ಳೆ ಆ ಥರ ತೋರಿಸ್ಕೊತಾ ಇದ್ದಾನೆ. ಅದು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದಮೇಲೆ ಅಂತೂ ಒಂದು ಸಂಗೀತಾಗೆ ಒಂದು ಟಾಂಗನ್ನು ಕೊಟ್ಟ, ಇವಾಗ ವಿನಯ್ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಾನೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಾಮೆಂಟ್ ಬಂದು, ಪ್ರತಾಪ್ ಮಾಡೋ ಸಿಂಪತಿಗೆ ಜನ ಯಾಕೆ ಇಷ್ಟು ಮರಳಾಗ್ತಾ ಇದ್ದಾರೆ ಅಂತ ಒಂದೂ ತಿಳಿತಾ ಇಲ್ಲ. ನಿಮ್ಮ ಸಪೋರ್ಟ್ಗೆ ನೋಡ್ತಾ ಇದ್ರೆ ಇನ್ನೊಬ್ಬರು ಬಂದು ಹಾಗೆ ಇದೇ ಥರಕ್ಕೆ ಹಾಗೆ ಆರಿಸ್ತಾನೆ. ಆಮೇಲೆ ಜನ ನಾನು 10 ಕರೆದು ಮಾಡಿದ್ರೆ ನನಗೂ ಸಪೋರ್ಟ್ ಮಾಡ್ತಾರೆ, ಪ್ರತಾಪ್ಗೆ ಸಪೋರ್ಟ್ ಮಾಡಿದ್ರಲ್ಲ ಹಾಗೆ ಅನ್ಕೊಂಡು ಇನ್ನೊಬ್ಬ ತಪ್ಪು ಮಾಡ್ತಾನೆ, ಅದಕ್ಕೆ ನೀವೇ ನೇರ ಹೊಣೆ ಇರಲಿ ನೆನಪು. ಸೊ ಅವ್ರು ಹೇಳ್ತಾ ಇದ್ದಾರೆ, ಇವಾಗ ಪ್ರತಾಪ್ ಮಾಡಿರೋ ಥರನೇ ಇನ್ನೊಬ್ರು ಬಂದ್ಬಿಟ್ಟು ಕಾಗೆ ಹಾರಿಸ್ಬಿಟ್ಟು ನಾನು ಹೆಂಗೂ ತಪ್ಪು ಮಾಡಿದ್ದೀನಿ ಜನ ಹತ್ರ ಹೋಗ್ಬಿಟ್ಟು ಹತ್ಕೊಂಡ್ಬಿಟ್ರೆ ಗೋಗರ್ದ್ಬಿಟ್ರೆ ಅಥವಾ ಏನೋ ಒಂದು ಇದು ಮಾಡಿಬಿಟ್ರೆ ಅವ್ರಿಗೆ ಕರಗ್ಬಿಟ್ಟು ಮತ್ತೆ ಪ್ರತಾಪ್ನ ಕ್ಷಮಿಸ್ದಂಗೆ ನನ್ನ ಕ್ಷಮಿಸ್ತಾರೆ ಅಂದ್ಕೊಂಡು ಇನ್ನೊಬ್ಬ ಬರ್ತಾನೆ. ಸೊ ಆ ಥರ ಇನ್ನೊಬ್ಬ ಬರೋದನ್ನು ತಪ್ಪಿಸ್ಬೇಕು ಅಂದರೆ ಈಗ ಇವ್ರಿಗೆ ಸಪೋರ್ಟ್ ಮಾಡೋದನ್ನ ಬಿಡಬೇಕು. ಅಥವಾ ನೀವೇ ಇವಾಗ ಪ್ರತಾಪಕ್ಕೆ ಸಪೋರ್ಟ್ ಮಾಡಿದ್ದೆ ಆದರೆ ಇನ್ನೊಬ್ಬ ಬರ್ತಾನೆ, ಅದಕ್ಕೆ ನೀವೇ ಆ ಒಂದು ತಪ್ಪಿಗೆ ನೀವೇ ಹೊಣೆ ಆಗ್ತೀರಾ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಪರ್ಫೆಕ್ಟ್ ಪರ್ಸನ್ ಇನ್ ಬಿಗ್ ಬಾಸ್ ಸೀಸನ್ 10, ಪ್ರತಾಪ್ ವೆಸ್ಟ್ ಪರ್ಸನ್ ಇನ್ ಬಿಗ್ ಬಾಸ್ ಹೌಸ್. ಬರೀ ಸಿಂಪತಿ ತೋರಿಸ್ಕೊಂಡೇ ಬಂದ, ಎಷ್ಟೋ ಸರಿ ಹೊರಗಡೆ ಹೋಗಿ ಬಂದ. ಪ್ರತಾಪ್ ಏನು ಮಾಡಿಲ್ಲ ಅಲ್ಲಿ, ಬರೀ ಅವನ ಸಿಂಪತಿಗೆ ಮರುಳ ಆಗಿದ್ದಾರೆ ಜನ. ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ ಇಲ್ಲಿ ಬಿಗ್ ಬಾಸ್ ಮನೇಲಿ ವೇಸ್ಟ್ ಪರ್ಸನ್ ಮತ್ತು ವಿನಯ್ ಇಸ್ ಪರ್ಫೆಕ್ಟ್ ಪರ್ಸನ್ ಬಿಗ್ ಬಾಸ್ ಸೀಸನ್ 10 ಅಂತ ಹಾಕಿದ್ದಾರೆ. ಆ್ಯಂಡ್ ಬರೀ ಇಲ್ಲಿವರೆಗೂ ಸಹ ಸಿಂಪತಿ ತೋರಿಸ್ಕೊಂಡು ಬಂದಿದ್ದಾನೆ, ಏನೂ ಅಲ್ಲಿ ಮಾಡಿಲ್ಲ, ಏನೂ ಮಾಡ್ತಾನೂ ಇಲ್ಲ, ಬರೀ ಸಿಂಪತಿಗೆ ಜನ ಈ ಥರ ಮರಳಾಗ್ತಾ ಇದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಯು ಆರ್ ಸ್ಟ್ರೈಟ್ ಫಾರ್ವರ್ಡ್, ಹಿಂಗೆ ಇರಿ, ನೀವು ಸೈಲೆಂಟ್ ಆದರೆ ಹಿಂಗೆ ಎಲ್ಲರೂ ಮಾತಾಡ್ತಾರೆ. 20 ಸಲ ಆಚೆ ಹೋಗಿ ಬಂದು ಮ್ಯಾಟರ್ ತಿಳ್ಕೊಂಡು 90 ಡೇಸ್ ಅಲ್ಲಿ ಅಂದರೆ 90 ಡೇಸಿಂದ ಇಲ್ದಿರೋಂಥ ಮಾತುಗಳನ್ನು ಇವಾಗ ಹೇಳೋಕ್ಕೆ ಇವನಿಗೆ ಬೇಕಾ? ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ನೀವು ಹಿಂಗೆ ಇರಿ, ಸ್ಟ್ರೈಟ್ ಫಾರ್ವರ್ಡಾಗೆ ಇರಿ, ನೀವು ಸೈಲೆಂಟ್ ಆಗಿದ್ದೀರ ಅಂದರೆ ಈ ಥರನೇ ತುಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ 20 ಸಲ ಆಚೆ ಹೋಗಿ ಬಂದಿರೋನ್ಗೆ ಒಂದು 90 ದಿನದಿಂದ ಹೇಳ್ದಿರೋಂಥ ಮಾತನ್ನ ಇವಾಗ ಹೇಳ್ತಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಅವನಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಅವ್ರಿಗೆ ಎಲ್ಲ ಗೊತ್ತಾಗಿದೆ, ಪ್ರತಾಪ್ ಅವ್ರಿಗೆ ಹೊರಗಡೆ ಹೋಗಿ ಬಂದಮೇಲೆ ಯಾವ ಥರ ಇರಬೇಕು, ಏನು ಮಾಡಬೇಕು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಯಾರ ಬಗ್ಗೆ ಆದರೂ ಅಭಿಪ್ರಾಯ ಹೇಳಬಹುದು, ಆದರೆ ತನ್ನ ಬಗ್ಗೆ ಯಾರು ಹೇಳಬಾರದು. ಒಂದು ವೇಳೆ ಹೇಳಿದರೆ ತನ್ನದೇನು ತಪ್ಪೇ ಇಲ್ಲ ಅನ್ನೋ ಥರ ಕೂಗಾಡಿ ಬಿಡ್ತಾರೆ. ಮನೆಯವರ ಎಲ್ಲರ ಮುಂದೆ ತನ್ನ ಫೈಟ್ ಮಾಡೋರು ಯಾರೂ ಇಲ್ಲ, ನಾನೇ ಸ್ಟ್ರಾಂಗ್ ಪ್ಲೇಯರ್ ಅಂದ್ಕೊಂಡಿದ್ದಾರೆ. ಆದರೆ ನಿನ್ನನ್ನು ಹೊರಗಡೆ ಜನ ನೋಡ್ತಾ ಇದ್ದಾರೆ ಅನ್ನೋದನ್ನು ನೆನಪಿರಲಿ. ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ಯಾರ ಬಗ್ಗೆ ಬೇಕಾದರೂ ಮಾತಾಡ್ಬೋದು, ಏನು ಬೇಕಾದರೂ ಹೇಳ್ಬೋದು, ಆದರೆ ವಿನಯ್ ಬಗ್ಗೆ ಹೇಳ್ಬಿಟ್ರೆ ಎಲ್ಲರ ಮೇಲೆ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಪ್ರತಾಪ್ ಮೇಲೆ ಈಗ ಅದೇ ಥರನ ಮಾಡ್ತಾ ಇದ್ದಾನೆ. ಬಟ್ ವಿನಯ್ ಏನು ಮಾಡಬೇಕು ಅಂದರೆ ಇಲ್ಲಿ ನಾನೇ ಈ ಮನೇಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ನಾನೇ ಸ್ಟ್ರಾಂಗ್ ಪ್ಲೇಯರ್ ಅಂತ ತೋರಿಸ್ಕೊಳೋದಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಆ್ಯಕ್ಚುಲಾಗಿ ಅದು ನಡೆಯಲ್ಲ, ಹುಷಾರ್, ನೆನಪಿರಲಿ ವಿನಯ್ ನಿನಗೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ನೀವು ಮಾತನಾಡುವಾಗ ಮಾತಿನಲ್ಲಿ ತೂಕ ಇರಬೇಕು ಹೊರತು ಜಳ್ಳಿರಬಾರದು. ನೀವು ಮಾತನಾಡಿದಾಗಲೆಲ್ಲ ಬರೀ ಜಳ್ಳು ಅನ್ನಿಸುತ್ತದೆ, ಆದರೆ ಪ್ರತಾಪ್ ಮಾತನಾಡಿದಾಗ ಸತ್ಯ ಅನ್ನಿಸುತ್ತದೆ. ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ಅವರೇ ನೀವು ಏನಾದರೂ ಒಂದು ವಿಷಯ ಮಾತಾಡಿದ್ರೆ ಒಂದು ತೂಕವಾಗಿರಬೇಕು. ಅದು ಬಿಟ್ಟರೆ ನೀವು ಮಾತಾಡೋದ ಪ್ರತಿ ವಿಷಯ ನಮಗೆ ತೂಕ ಅಂತ ಅನ್ಸೋದಿಲ್ಲ, ಬರೀ ಒಂದು ಜೊಳ್ಳು ಅನ್ನೋ ಥರ ತೋರಿಸುತ್ತೆ. ಆ್ಯಂಡ್ ಪ್ರತಾಪ್ ಅವ್ರು ಏನೇ ಮಾತಾಡೋದು ಸಹ ಅದು ಸತ್ಯ ಅಂತ ನಮಗೆ ಕಾಣಿಸ್ತಾ ಇದೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಯಾವನೇನು ಮಾಡ್ಕೊಳಕ್ಕಾಗಲ್ಲ, ಜೈ ಡ್ರೋನ್ ಪ್ರತಾಪ್. ಯಾರು ಕರ್ನಾಟಕದ ಮುಂದೆ ಅಂದರೆ ಕರ್ನಾಟಕ ಜನರ ಮುಂದೆ ನಾಟಕ ಆಡ್ತವ್ರೆ ಅಂತ ಚೆನ್ನಾಗಿ ಗೊತ್ತು. ನಮ್ಮ ಪ್ರತಾಪ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಜೈ ಡ್ರೋನ್ ಪ್ರತಾಪ್. ಸೊ ಅವ್ರು ಹೇಳ್ತಿದ್ದಾರೆ, ಜೈ ಡ್ರೋನ್ ಪ್ರತಾಪ್ ಯಾರು ಕರ್ನಾಟಕದ ಮುಂದೆ ನಾಟಕ ಆಡ್ತಿದ್ದಾರೆ, ಯಾರು ನಾಟಕ ಆಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ನಾವು ಯಾವತ್ತಿದ್ರು ಇಡೀ ಕರ್ನಾಟಕ ಜನ ಸಪೋರ್ಟ್ ಮಾಡೋದಕ್ಕೆ ನಿಂತಿರೋದು ಪ್ರತಾಪ್ಗೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಹೀಗೆ ಇರಬೇಕು, ತುಳಿದರೆ ತುಳಿತಾರೆ, ಎದ್ದು ನಿಂತರೆ ಬಗ್ಗುತ್ತಾರೆ, ನೀನು ಯಾರು ಮಾಡಿದ ತಪ್ಪು ಏನು ಮಾಡಿಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ ಹಿಂಗೆ ಇರಬೇಕು, ನೀನು ಯಾವಾಗಲೂ ಅಂದರೆ ಕೆಳಗಡೆನೇ ಇದ್ದರೆ ನೀನು ಆದಷ್ಟು ತುಳಿತಾ ಇರ್ತಾರೆ, ಆದರೆ ನೀನು ಒಂದು ಸರಿ ಎದ್ದು ನಿಂತಿದ್ಯಾ ಅಂದರೆ ನಿನಗೆ ಬಗ್ಗುತ್ತಾರೆ ಅವರು. ಸೊ ನೀನು ಯಾರು ಮಾಡ್ತಾರಂತ ತಪ್ಪ ಏನೂ ಮಾಡಿಲ್ಲ, ನೀನು ಅದಕ್ಕೆ ಹೆದರಬೇಡ, ಭಯ ಪಡಬೇಡ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ.
ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕರ್ನಾಟಕದ ಜನತೆ ಮನದಲ್ಲಿ ನೀವು ಹೇಳ್ತಾ ಇದ್ದೀರಾ ವಿನಯ್, ಆ ಪ್ರತಾಪ್ ಬರೀ ಕ್ರಿಮಿನಲ್ ಮುಗ್ಧನ ಥರ ಮುಖವಾಡ ಹಾಕಿಕೊಂಡು ಯಾರಿಗೂ ಇಲ್ಲಿ ನಾಟಕ ಮಾಡ್ತಾ ಇರೋದು ಯಾರಿಗೂ ಗೊತ್ತು ಆಗ್ತಿಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ದಾನೆ ಆ ಕಳ್ಳ ಡೋಂಗಿ ಪ್ರತಾಪ್. ನೀನು ಪಾತಾಳದಲ್ಲಿ ಕೂತರು ನಮ್ಮ ವಿನಯ್ ಬಿಡಲ್ಲ ಅವನಿಗೆ. ನೀನು ನಾಟಕ ಮಾಡ್ತಾ ಇದೀಯಾ ಅಂತ ಹೇಳಿದಕ್ಕೆ ನಿನಗೆ ಬರ್ನಿಂಗ್ ಸ್ಟಾರ್ಟ್ ಆಗಿದೆಯಾ? ಒಂದು ನೆನಪಿರ್ಲಿ, ನೀನು ತುಂಬ ಒಳ್ಳೆಯವನಂತ ಮುಖವಾಡ ಹಾಕ್ಕೊಂಡು ಇರೋದಕ್ಕೆ ಆಗಲ್ಲ. ಆ ಮುಖವಾಡ ಕೆಳಗೆ ಬಿದ್ದೇ ಬೀಳುತ್ತೆ. ಇವತ್ತು ಯಾವ ಜನ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನೀನು ಆ ಒಳ್ಳೆಯವನು ಅನ್ನೋ ಮುಖವಾಡ ಕೆಳಗೆ ಬಿದ್ದಾಗ ಅವರಿಗೆ ಅರ್ಥ ಆಗುತ್ತೆ ನಾನು ತಪ್ಪು ಮಾಡಿದೆ ಅಂತ. ಸೊ ಅವ್ರು ಹೇಳ್ತಿದ್ದಾರೆ, ಕರ್ನಾಟಕ ಜನದ ಮನಸ್ಸಲ್ಲಿ ಅಂದರೆ ವಿನಯ್ ಅವ್ರು ಹೇಳೋದಕ್ಕೆ ಹೊರಟಿರೋದು ಇಷ್ಟೇ, ತೋರಿಸೋದಕ್ಕೆ ಹೊರಟಿರೋದು ಇಷ್ಟೇ. ಪ್ರತಾಪ್ ಇಲ್ಲಿ 24 ಗಂಟೆ ಸಹ ಒಂದು ನಾಟಕ ಮಾಡ್ತಾ ಇದ್ದಾನೆ, ಒಂದು ಒಳ್ಳೆಯವನು ಅನ್ನೋ ಥರ ಮುಖವಾಡ ಹಾಕ್ಕೊಂಡು ಎಲ್ಲರಿಗೂ ಮೋಸ ಮಾಡ್ತಿದ್ದಾನೆ. ಆದರೆ ನಿಜವಾಗ್ಲೂ ಸಹ ಪ್ರತಾಪ್ ಒಳ್ಳೆಯವನಲ್ಲ, ಅವನು ಒಂದು ರೀತಿ ಕಳ್ಳ ಡೋಂಗಿ ಅನ್ನೋ ಥರ ತೋರ್ಸೋದಕ್ಕೆ ಹೋಗ್ತಿದ್ದೀರಾ. ಬಟ್ ಏನೇ ಆಗಲಿ ಪ್ರತಾಪ್, ನೀನು ಪಾತಾಳದಲ್ಲಿದ್ರೂ ಸಹ ವಿನಯ್ ಬಿಡೋದಿಲ್ಲ, ಹುಷಾರಾಗಿರೋ. ಇವಾಗ ಕನ್ನಡತೆಯ ಜನ ನಿನಗೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಆದರೆ ನಿನ್ನ ಒಂದು ಒಳ್ಳೆಯತನ ಮುಖವಾಡ ಬಿಚ್ಚೋದ್ಮೇಲೆ ನೀನು ಯಾವ ಥರ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಆ ಜನನೇ ಒಂದು ದಿನ ಸಫರ್ ಪಡ್ತಾರೆ, ಇಂಥವ್ನಿಗೆ ಸಪೋರ್ಟ್ ಮಾಡಿದ್ವು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಹೆದರ ಪುಕ್ಕಲ ಮಾತನಾಡುವಾಗ ಬಾಯಿ ಕೈ ಕಾಲು ಅಲ್ಲಾಡುತ್ತಿತ್ತು. ಲೋ ಪ್ರತಾಪ್, ಎಲ್ಲ ಕಡೆ ಕಾಗೆ ಹಾರಿಸ್ಬಾರ್ದು. ಸೊ ಅವ್ರು ಹೇಳ್ತಾರೆ, ಪ್ರತಾಪ್ ಒಬ್ಬ ಹೆದ್ರು ಪುಕ್ಲ, ಅಂದರೆ ಮಾತಾಡೋದಕ್ಕೆ ಹೆದರ್ಕೊಳ್ಳೋಂಥ ವ್ಯಕ್ತಿ. ಅದಕ್ಕೆ ಅವ್ನು ಮಾತಾಡುವಾಗ ಬಾಯಿ ಕೈ ಕಾಲೆಲ್ಲ ಅಲ್ಲಾಡ್ತಾ ಇತ್ತು. ಲೋ ಪ್ರತಾಪ್, ಎಲ್ಲ ಕಡೆ ಅದಕ್ಕೆ ಕಾಗೆ ಹಾರ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ದಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ನೀನು ಮಾತನಾಡು, ಕರ್ನಾಟಕದ ಜನತೆ ನಿನ್ನ ಜೊತೆ ಸದಾ ಇರುತ್ತದೆ, ಯಾರಿಗೂ ತಲೆ ಕೆಡಿಸ್ಕೋಬೇಡ, ಯಾರಿಗೂ ತಲೆ ಬಾಗುವ ಅವಶ್ಯಕತೆ ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ ನೀನು ಏನಕ್ಕೂ ಭಯ ಪಡಬೇಡ, ಇಡೀ ಕರ್ನಾಟಕದ ಜನತೆ ನಿನ್ನ ಸಪೋರ್ಟಿಗಿದೆ. ನೀನು ಯಾರೇ ಬಂದರೂ ಸಹ ಧೈರ್ಯವಾಗಿ ಎದುರಾಕೊಂಡು ಮಾತಾಡು, ಎಲ್ಲಿ ಸಹ ಬಗ್ಗಬೇಡ, ಯಾರಿಗೂ ಸಹ ಹೆದರ್ಕೋಬೇಡ. ನೀನು ಸ್ಟ್ಯಾಂಡ್ ತಗೊಂಡಾಗ ಮಾತ್ರ ನೀನು ಕಾಪಾಡೋದಕ್ಕೆ ಸಾಧ್ಯ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್. ನಿಮ್ಗೇನು ಅನ್ನಿಸ್ತು? ಪ್ರತಾಪ್ ಅವ್ರು ನಿಜವಾಗ್ಲೂ ನಾಟಕ ಮಾಡ್ತಾ ಇದ್ದಾರೆ ಅಮಾಯಕನ ಥರ, ಅಥವಾ ವಿನಯ್ ಅವರು ಹೇಳಿದ್ದು ತಪ್ಪ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಒಂದು ಕಮೆಂಟ್ಸ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.